ಹಲೋ ನಮಸ್ತೆ ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಎಂಕರೇಜ್ ಮಾಡ್ತಿದ್ದೀರಾ ಧನ್ಯವಾದನ ತಿಳಿಸ್ತಾ ತಮಗೆಲ್ಲ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶುರು ಮಾಡೋಣ. ಈ 3 ಪೈಲ್ಸ್ ನ ಇಡ್ತಾ ಇದ್ದೀನಿ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಈ 3 ಪೈಲ್ ನಲ್ಲಿ ನಿಮ್ಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ, ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಒಂದು ಲಾಂಗ್ ಬ್ರೀತ್ ನ ತಗೊಂಡು ನಿಧಾನಕ್ಕೆ ಕಣ್ಣನ್ನ ಕ್ಲೋಸ್ ಮಾಡ್ತಾ ಇದೇ ರೀತಿ ಒಂದು ಬ್ರೀತ್ ಇನ್ ಬ್ರೀತ್ ಔಟ್ 3 ಸಲ ಮಾಡ್ತಾ ನಿಧಾನಕ್ಕೆ ಕಣ್ಣನ್ನ ತೆರೆದಾಗ ನಿಮ್ಗೆ ಯಾವ ಪೈಲು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ ನಿಮ್ದಾಗಿರುತ್ತೆ. ರೀಡಿಂಗ್ ನ ಶುರು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮಗೆ ಏನ್ ರೀಡಿಂಗ್ ಬರುತ್ತೆ ಟ್ಯಾರೋ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಯಾರೆಲ್ಲ ಫಸ್ಟ್ ಪೈಲ್ ಸೆಲೆಕ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಫಸ್ಟ್ ಮೆಸೇಜ್ ಡಿವೈನ್ ಏನಂತ, ನಿಮ್ಗೆ ಕವಿದಿರೋ ಮೋಡ ಎಲ್ಲ ಸರಿಸಿ ನಿಮ್ಗೆ ಒಂದು ಅರಿವಿನ ಜ್ಞಾನ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಸನ್ ಎನರ್ಜಿ, ಹ್ಯಾಪಿನೆಸ್, ಒಂದು ಪ್ಲೇಫುಲ್ನೆಸ್ ಎನರ್ಜಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪೇಜ್ ಆಫ್ ಸಾರ್ಟ್ಸ್, Knight of Swords, Nine of Swords, Three of Cups, Knight of Cups, Page of Cups. ನಿಮ್ಗೆ ಹೊಸ ಒಂದು ಪ್ರೀತಿ ಸಿಗ್ತಾ ಇದೆ. ಯಾರೆಲ್ಲ ಈ ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಈ ಒಂದು ಮೂನ್ ಎನರ್ಜಿ, ದ ಟವರ್ ಕಾರ್ಡ್, ಟೂ ಆಫ್ ಸಾರ್ಟ್ಸ್. ಯಾರೆಲ್ಲ ಈ ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಗೆ ಡಿವೈನ್ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂದ್ರೆ, ನಿಮ್ಮಲ್ಲಿ ಒಂದು ಇಷ್ಟು ದಿನ ನಿಮ್ಗೆ ಒಂಥರ ನಿದ್ದೆ ಬರ್ತಿರ್ಲಿಲ್ಲ, ತುಂಬಾ ಒತ್ತಡಗಳು, ಒಂಥರ ಓವರ್ ಥಿಂಕಿಂಗ್, ಅದು ಈ ವಾಸ್ತವದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲ, ಇದು ಒಂದು ನಿಮ್ಮ ಮಾನಸಿಕ ಗೊಂದಲ. ಈ ನಿಮ್ಮ ಆಲೋಚನೆಗಳು, ನಿಮ್ಮ ಓವರ್ ಥಿಂಕಿಂಗ್, ಆ ಒಂದೇನು ಸಿಚುವೇಶನ್ ಅನುಭವಿಸ್ತಾ ಇದ್ರಿ, ನಿದ್ದೆ ಬರ್ತಿರ್ಲಿಲ್ಲ, ಒಂದು ಓವರ್ ಥಿಂಕಿಂಗ್, ಒಂಥರ ಕೆಟ್ಟ ಕೆಟ್ಟ ಆಲೋಚನೆಗಳು, ಆತರ ಏನ್ ಬರ್ತಿತ್ತು ನೋಡಿ, ಇಲ್ಲಿ ಎಷ್ಟು ಕಪ್ಪು ಮೋಡ, ಅದೇನ್ ಬರ್ತಿತ್ತು ಅದು ನಿಮ್ಮಿಂದ ದೂರ ಆಗ್ತಾ ಇದೆ. ಈ ಹುಣ್ಣಿಮೆ ನಿಮಗೆ ನಿಮ್ಮ ಒಂದು ನೆಗೆಟಿವಿಟಿ, ನಿಮ್ಮ ಒಂದು ಮೆಂಟಲ್ ಕ್ಲಾರಿಟಿ ಸಿಗ್ತಾ ಇದೆ ನಿಮ್ಗೆ. ಇಷ್ಟು ದಿನ ಏನ್ ಗೊಂದಲದಲ್ಲಿದ್ರಿ, ಕನ್ಫ್ಯೂಷನ್, ಮತ್ತೆ ಎರಡು ದ್ವಂದ್ವ, ಇದು ಕೆಲವರು ಅದ
ಯಾವ್ದಕ್ ಚಾಯ್ಸ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ನು ಅದು ಇತ್ತು. ಅದೆಲ್ಲ ಕಳೆದು ನಿಮ್ಗೆ ಅಥಾಟ್ ಅಂತ ಒಂದು ಹೊಸ ಒಂದು ಬದಲಾವಣೆ ಟಕ್ ಅಂತ ಶಿಫ್ಟ್ ಆಗ್ತಾ ಇದೆ. ನಿಮ್ಗೆ ಹೊಸ ಪ್ರೀತಿ ಸಿಗ್ತಾ ಇರ್ಬೋದು, ಹೊಸ ಸ್ನೇಹಿತರು ಸಿಗ್ತಾ ಇರ್ಬೋದು, ನಿಮ್ಗೆ ಒಂದು ಎಂಗೇಜ್ಮೆಂಟ್ ಆಗ್ತಾ ಇರ್ಬೋದು. ಹ್ಮ್ ಹುಡುಗ ಸ್ವಲ್ಪ ಬ್ಲ್ಯಾಕಿಶ್ ಆಗಿರ್ಬೋದು. ಹ್ಮ್ ನಿಮ್ಗೆ ಒಂದು ಹೊಸ ಪ್ರೀತಿ, ಹೊಸ ಬದಲಾವಣೆ, ಹೊಸ ಚೇಂಜಸ್, ಆ ನಿಮ್ಮ ಒಂದು ಹೊಸ ಜೀವನಕ್ಕೆ ನೀವು ಕಾಲಿಡ್ತಾ ಇದ್ದೀರಾ. ಒಂದು ಹ್ಯಾಪಿನೆಸ್, ಸಂತೋಷ ಆ ಸಿಗ್ತಾ ಇದೆ. ಹ್ಮ್ ಒಂದು ಉಲ್ಲಾಸ, ಉತ್ಸಾಹ, ಒಂದು ಹೊಸದು ಒಂದು ಎನರ್ಜಿ ನಿಮ್ಮಲ್ಲಿ. ಇಷ್ಟು ದಿನ ಈ ಎನರ್ಜಿ ಇತ್ತಲ್ವಾ, ಈ ಎನರ್ಜಿಯಿಂದ ನೀವು ಸನ್ ಎನರ್ಜಿ ಇಲ್ಲಿಗೆ ಬರ್ತಾ ಇದ್ದೀರಾ. ಹೊಸ ಹುಮ್ಮಸ್ಸು. ಇಷ್ಟು ದಿನ ಏನು ನೀವು ನರಳಾಟ ಮಾಡಿದ್ರಿ, ಅದಕ್ಕೆ ನಿಮ್ಗೆ ಒಂದು ವಿಕ್ಟ್ರಿ, ಒಂದು ವಿಜಯ ಸಿಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಫುಲ್ ಮೂನ್ ನೋಡಿ, ನೀವು ಸೆಲೆಕ್ಟ್ ಮಾಡಿರೋದು ಫುಲ್ ಮೂನ್. ಆ ಒಂದು ಅಜ್ಞಾತ ಅಂತ ಬರ್ತಾ ಇದೆ. ಆ ಅಜ್ಞಾತದಿಂದ ನೀವು ಮುಕ್ತಿ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಹೊಸ ಎನರ್ಜಿ ಪಾಸ್ ಆಗ್ತಾ ಇದೆ. ನಿಮ್ಮ ಒಂದು ಆಲೋಚನೆಯಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ, ಒಂದು ಸತ್ಯ. ಇಷ್ಟು ದಿನ ನೀವು ಹಿಂಗೆ ಒಂದು ಈ ಕಟ್ಟಿರ್ತಾರಲ್ವಲ್ಲ, ಹೀಗೆ ಧೃತರಾಷ್ಟ್ರನ್ ತರ ನಿಮ್ಮ ಒಂದು ಆಲೋಚನೆಗಳಿರ್ಬೋದು. ಇನ್ ಮುಂದೆ ನಿಮ್ಮ ಆಲೋಚನೆಗಳು ಕ್ಲಾರಿಟಿ ಗೊತ್ತಾಗ್ತಾ ಇದೆ, ನಿಮ್ಗೆ ಸತ್ಯಗಳು ತಿಳಿತಾ ಹೋಗುತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಒಂದು ಯಾವ್ದೋ ಒಂದು ಸಿಹಿ ಸುದ್ದಿ ಬರ್ತಿರ್ಬೋದು. ಕೆಲವ್ರಿಗೆ ಮ್ಯಾರೇಜ್ಗೆ ಆಫರ್ ಬರ್ತಾ ಇರ್ಬೋದು, ಕೆಲವ್ರಿಗೆ ಎಂಗೇಜ್ಮೆಂಟ್ ಇರ್ಬೋದು. ಕೆಲವರು ಯಾರಾದ್ರೂ ನಿಮ್ಮನ್ನ ಎಂಗೇಜ್ಮೆಂಟ್ಗೆ ಆಹ್ವಾನ ಮಾಡ್ತಾ ಇರ್ಬೋದು. ಈ ತರ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಆಮೇಲೆ ನೀವು ಯಾರ ಹತ್ರನಾದ್ರೂ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಒಂದು ನೈಜವಾಗಿರ್ಲಿ, ಸತ್ಯದ ಕಡೆ ಇರ್ಲಿ. ಒಂದು ಒಂಥರ ಈ ಪರ್ದೆ ಇರಬಾರ್ದು. ಆ ಪರ್ದೆ ತೆಗೆದು ಕ್ಲಾರಿಟಿಯಾಗಿ ಮಾತಾಡ್ಬೇಕು. ಒಂದು ಒಳಗೊಂದು ಹೊರಗೊಂದು ಆತರನ, ಅಥವಾ ಒಂಥರ ಈಗಿನ ಜನರೇಷನ್ ಮಾತಾಡ್ತಾರಲ್ಲ, ಒಂಥರ ಜನ ಮೆಚ್ಚಲಿ ಅನ್ನೋ ತರ, ಅವ್ರಿಗೆ ಇಷ್ಟ ಆ ತರ ಮಾತಾಡ್ಕೊಂಡು ಹೋಗ್ತಾರಲ್ಲ, ಆ ತರ ಅಲ್ಲ. ನಿಮ್ಮ ಹೃದಯದಲ್ಲಿ ಏನು ಒಂದ್ ಮಾತು ಬರುತ್ತೆ, ಅದನ್ನ ಒಂದು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಒಂದು ಕ್ಲಾರಿಟಿಯಾಗಿ, ಕ್ಲಿಯರ್ ಆಗಿ, ಒಂದು ನೈಜವಾಗಿರ್ಬೇಕು. ಅದು ಒಂದು ಸತ್ಯವಾಗಿರ್ಬೇಕು, ಸಹಜವಾಗಿರ್ಬೇಕು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಈ ಮೂನ್ ಎನರ್ಜಿ ನಿಮ್ಗೆ ಏನ್ ತಂದು ಕೊಡ್ತಾ ಇದೆ ಅಂದ್ರೆ ಹ್ಯಾಪಿನೆಸ್ ತಂದು ಕೊಡ್ತಾ ಇದೆ. ಯಾರಾದ್ರೂ ಕೆರಿಯರ್ ಬಗ್ಗೆ ಕೇಳ್ಬೇಕಂದ್ರೆ, ಒಂದು ಗ್ರೂಪ್ ಅಲ್ಲಿ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಅವಕಾಶಗಳು, ಆಫರ್ಸ್ ನಿಮ್ಗೆ ಸಿಗುತ್ತೆ. ಅದ್ರಲ್ಲಿ ನಿಮ್ಮ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನೇ ಮಾಡಿದ್ರು ಒಂದು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೂ ಅದು ಅದ್ರಲ್ಲಿ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ ನಿಮ್ಗೆ. ಮೆಂಟಲ್ ಸಿಗ್ತಾ ಇದೆ ನಿಮ್ಗೆ. ಏನು ಇಷ್ಟು ದಿನ ಕನ್ಫ್ಯೂಷನ್ನು, ಎರಡು ವಿಷಯದಲ್ಲಿ ಒದ್ದಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಅದು ಒಂದು ಕ್ಲಾರಿಟಿ ನಿಮ್ಗೆ, ಆ ಸತ್ಯ ನಿಮ್ಗೆ ತಿಳ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ಆಗ್ತಾ ಇದ್ದ ಒಂದು ಮೆಂಟಲ್ ಟಾರ್ಚರ್, ಮೈಂಡ್, ಇಲ್ಲಿ ಬೇರೆ ಯಾರು ಕಷ್ಟಗಳನ್ನ ಕೊಡ್ತಾ ಇಲ್ಲ ನೋಡಿ. ಇಲ್ಲಿ ಬಾಣಗಳು, ನಿಮ್ಮ ಥಾಟ್ಸ್ ನಿಮ್ಗೇನೆ ನಿದ್ದೆ ಬರ್ದಂಗ್ ಮಾಡೋದು, ಓವರ್ ಥಿಂಕ್ ಆಗಿರೋದು, ಮೆಂಟಲ್ ಸ್ಟ್ರೆಸ್ ಆಗಿರೋದು, ತುಂಬಾ ಒತ್ತಡದಿಂದ ಜೀವನ ಏನ್ ಮಾಡ್ತಿದ್ರಿ ಅದನ್ನ ಕಳೆದು ನೋಡಿ ಇಲ್ಲಿ ಆ ಒಂದು ಮೋಡನ ಸರಿಸಿ ನಿಮ್ಗೆ ಆ ಒಂದು ಕ್ಲಾರಿಟಿನ, ಇಂಟ್ಯೂಷನ್ ಪವರ್ನ ನಿಮ್ಗೆ ಕೊಡ್ತಾ ಇದಾರೆ ನೋಡಿ. ಇಲ್ಲಿ ಸ್ಟ್ರೆಸ್, ಏನಕ್ಕೋ ವೈಟಿಂಗ್ ಮಾಡ್ತಾ ಇರೋದು, ಒಂದು ಸವಾಲುಗಳನ್ನ ಇಷ್ಟು ದಿನ ಏನ್ ಎದುರಿಸ್ತಾ ಇದ್ರಿ, ನಿಮ್ಗೆಲ್ಲ ಒಂದು ನೋಡಿ ಇಲ್ಲಿ ಸನ್ಫ್ಲವರ್ ಬಂದಿದೆ. ಆ ಒಂದು ದ ಸನ್ ಕಾರ್ಡ್ ಬಂದಿದೆ. ಆ ಒಂದು ಕ್ಲಾರಿಟಿ ನಿಮ್ಗೆ ಸಿಗ್ತಾ ಇದೆ.
ಅನ್ನೋದು. ಕೆಲವ್ರಿಗೆ ಹೊಸ ಪ್ರೀತಿ, ಇಷ್ಟು ದಿನ ಏನು ಸವಾಲ್ಗಳನ್ನ ಎದುರಿಸ್ತಾ ಇದ್ರಿ, ವೆಯ್ಟ್ ಮಾಡ್ತಾ ಇದ್ರಿ, ಯಾರಾದ್ರೂ ಸಿಗ್ಬೇಕು ಅಂತಾನೋ ಮ್ಯಾರೇಜ್ಗೆ, ಆ ತರ ಏನು ಹೊರೆ ಇತ್ತು, ಒತ್ತಡ ಇತ್ತು, ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಿಮಗೆ ಈ ಹುಣ್ಣಿಮೆ ನಿಮಗೆ ಒಂದು ಹೊಸ ಪ್ರೀತಿನ, ಸ್ನೇಹನ ಆ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ ಡಿವೈನ್. ಕನ್ಫ್ಯೂಷನ್ ಇಂದ ಆಚೆ ತರ್ತಾ ಇದ್ದಾರೆ ನಿಮ್ಗೆ. ಆ ಒಂದು ಹಠಾತ್ ಬದಲಾವಣೆ, ಟಕ್ಕಂತ ಚೇಂಜಸ್ ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ಏನು ನೀವು ಸವಾಲ್ಗಳನ್ನ ಎದುರಿಸ್ತಾ ಇದ್ರಿ, ಅದರಿಂದ ನಿಮಗೆ ಬಿಡುಗಡೆ ಆಗ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಫ್ರೀ ಆಗಿದ್ದಾರೆ, ಆತರ ಬಿಡುಗಡೆ ಆಗ್ತಾ ಇದೆ. ನಿಮ್ಗೆ ಒಂದು ಖುಷಿ, ಸಂತೋಷ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಎಲ್ಲಾದ್ರೂ ಒಂದು ಹೊರಗಡೆ ಊಟಕ್ಕೆ ಹೋಗ್ಬೋದು, ಕಾಫಿಗೆ ಹೋಗ್ಬೋದು, ನಿಮ್ಮ ಫಿಯಾನ್ಸಿ ಜೊತೆ, ಅಥವಾ ನೋಡಿ ಇಲ್ಲಿ ನಿಮ್ಮ ಪ್ರೀತಿ ಜೊತೆ ನೀವು ಈ ತರ ವಿಹಾರಕ್ಕೆ ಹೋಗ್ಬೋದು, ಕಾಫಿಗೆ ಹೋಗ್ಬೋದು. ಈ ತರ ನೀವು ಒಟ್ನಲ್ಲಿ ಈ ಮೂನ್ ಎನರ್ಜಿ ನಿಮ್ಗೆ ಆ ಕನ್ಫ್ಯೂಷನ್ ಇಂದ ಹೊರಗಡೆ ತಂದು ನಿಮ್ಮ ಮೆಂಟಲ್ ಕ್ಲಾರಿಟಿ ತಂದು ಕೊಡ್ತಾ ಇದೆ. ನಿಮಗೆ ಹೊಸ ಸಂಬಂಧ, ಒಂದು ಹೊಸ ಪ್ರೀತಿನ ನಿಮ್ಗೆ ಕೊಡ್ತಾ ಇದೆ, ಹೊಸ ಸ್ನೇಹಿತರನ್ನ ಕೊಡ್ತಾ ಇದೆ. ನಿಮ್ಮ ಕೆಲ್ಸದಲ್ಲಿ ನಿಮ್ಗೆ ಸಂತೋಷ, ಹೊಸ ಹೊಸ ಒಂದು ಏನೋ ಅನ್ವೇಷಣೆ, ಒಂದು ಅದ್ರಲ್ಲಿ ಒಂದು ಏನೋ ಒಂದು ನಿಮ್ಗೆ ಒಳ್ಳೊಳ್ಳೆದು ಸಿಗೋದು, ಆಫರ್ಸು, ಆ ತರ ನಿಮ್ಗೆ ಒಂದು ಖುಷಿನ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಸ್ಟ್ರೆಸ್ಸು, ದ್ವಂದ್ವ, ಈ ತರ ಎರಡು ವಿಷಯಗಳಿಗೆ ಏನೋ ಒದ್ದಾಡ್ತಾ ಇರೋದು, ಇದರಿಂದ ಎಲ್ಲ ನೀವು ಮುಕ್ತರಾಗಿ ಒಂದು ಒಳ್ಳೆ ಒಂದು ಹೊಸ ಆರಂಭ, ಹೊಸ ಜೀವನದ ಆರಂಭಕ್ಕೆ ನೀವು ಕಾಲಿಡ್ತಾ ಇದ್ದೀರಾ. ಹಳೆದನ್ನ ಬಿಟ್ಟು ನಿಮ್ಮ ಹಳೆ ಆಲೋಚನೆಗಳಿರ್ಬೋದು, ನಿಮ್ಮ ಹಳೆ ಹ್ಯಾಬಿಟ್ನ ಬಿಡ್ತಾ ಇರ್ಬೋದು. ಇದರಿಂದ ನೀವು ಹೊರಗಡೆ ಬಂದು ಸಂತೋಷವಾಗಿರ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮೂನ್ ನಿಮ್ಮ ಜೊತೆ ಡಿವೈನ್ ಸದಾ ಕಾಲ ಇರ್ತಾರೆ. ಸರೆಂಡರ್ ಟು ಡಿವೈನ್, ಫುಲ್ ಮೂನ್ ಈ ಕಾರ್ಡ್ ಬಂದಿದೆ ನಿಮ್ಗೆ. ಡಿವೈನ್, ಓಹೋ, 2 ಬಂದಿದೆ ಜೊತೆಲಿ. ಇಲ್ಲಿ ನೋಡ್ತಾ ಇರೋರು ಯಾರು ಅಕ್ವೇರಿಯಸ್ ಇರ್ಬೋದು, ಕುಂಭರಾಶಿ ಇರ್ಬೋದು, ಧನುರಾಶಿ ಇರ್ಬೋದು. ಬ್ರಿಂಗ್ ಲವ್ ಇನ್ ಟು ದ ಸಿಚುಯೇಷನ್. ನಿಮ್ಗೆ ಏನು ಈ ಕಾರ್ಡ್ ತಿಳಿಸ್ತಾ ಇದೆ ಅಂದ್ರೆ, ನಿಮ್ಗೆ ಯಾವುದೇ ಒಂದು ಸಿಚುಯೇಷನ್ ಇರ್ಬೋದು, ಸಂದರ್ಭಗಳಿರ್ಬೋದು, ಅದಕ್ಕೆ ಒಂದು ಪ್ರೀತಿನ ಆ್ಯಡ್ ಮಾಡಿ, ಅಲ್ಲಿ ಪ್ರೀತಿನ ತಗೊಂಡ್ ಬನ್ನಿ. ನಿಮ್ಗೆ ಒಂದು ಬೆಳವಣಿಗೆ ಆಗ್ತಾ ಇದೆ. ಈ ಮೂನ್ ಎನರ್ಜಿ ನಿಮ್ಗೆ ಬೆಳವಣಿಗೆನ ತರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಕುಂಭರಾಶಿಯವ್ರು ಇರ್ಬಹುದು, ನಿಮ್ಗೆ ಅವ್ರಿಲ್ಲಿ ಅಥವಾ ಬೇರೆ ಯಾರಾದಾರು ರಾಶಿಗಳಿರ್ಲಿ, ಇಲ್ಲಿ ರಾಶಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಒಂದು ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ನಿಮಗೆ ಡಿವೈನ್ ತಿಳಿಸ್ತಾ ಇರೋದು, ಯಾವುದೇ ಒಂದು ಸಿಚುವೇಶನ್ ಇದ್ರೂ ಅಲ್ಲಿನ ಒಂದು ಪ್ರೀತಿನ ನೀವು ಆ್ಯಡ್ ಮಾಡಿ, ಅದಕ್ಕೆ ಅಲ್ಲಿ ಖುಷಿ ವಾತಾವರಣನ ತಗೊಂಡ್ ಬನ್ನಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಫಸ್ಟ್ ಮೆಸೇಜ್ ಏನಂತ ಅಂದರೆ, ನೀವು ಡಿವೈನ್ಗೆ ಅಲೈನ್ ಆಗ್ತಾ ಇದ್ದೀರಾ. ನೀವೇನು ಅಂದ್ಕೊಂಡಿದ್ದೀರಾ, ಆ ಒಂದು ಕೆಲಸಗಳು, ಯಾವುದೇ ಒಂದು ಕೆಲಸಗಳು ಏನು ನಿಂತೋಗಿತ್ತು, ಆ ಕೆಲಸಗಳು ಈಗ ಮತ್ತೆ ಒಂದು ರೀಸ್ಟಾರ್ಟ್ ಆಗ್ತಾ ಇದೆ. ನಿಂತೋಗಿದ್ದ ಕೆಲಸ ಮತ್ತೆ ಇವಾಗ ಚಲನೆಗೆ ಬರ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಮುಂದೆ ಯಾವುದೇ ಒಂದು ವಿಷಯಗಳು ಸ್ಥಗಿತ ಆಗಿದ್ರೆ ಅದು ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಯಾರೆಲ್ಲ ಈ ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದೀರಾ, ನಿಮ್ಗೆ ಹೇಳಿದ್ನಲ್ಲ ಮೂಮೆಂಟ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ, ಏನ್ ಸ್ಟಾಪ್ ಆಗಿತ್ತು, ಯಾವ್ದ್ರಲ್ಲೂ ಹಣ ಬರೋದು ನಿಮ್ಗೆ ಸ್ಟಾಪ್ ಆಗಿರ್ಬೋದು, ಅಥವಾ ನೀವು ನಿಮ್ಗೆ ಒಂದು ಹಣದ ಫ್ಲೋ ಒಂದು ಸ್ಟಾಪ್ ಆಗಿತ್ತಲ್ಲ, ಅದು ಮೂಮೆಂಟ್ ಆಗ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಹ ಅನ್ನೋದು ನಿಮ್ಗೆ ಒಂದು ಬಾಲ್ಯದ ಒಂದು ಚೈಲ್ಡ್ಹುಡ್ wound ಏನಾದ್ರು ಇದ್ರೆ ಅದು ಹೀಲ್ ಆಗ್ತಾ ಇದೆ ಆ ಆ, ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಒಂದು ಹುಣ್ಣಿಮೆಯಲ್ಲಿ ನಿಮ್ಗೆ ಆ ಬದಲಾವಣೆನ ತರುತ್ತೆ. ಯಾರೆಲ್ಲ ಮ್ಯಾರೇಜ್ಗೆ ಆ ಅಪೇಕ್ಷೆ ಪಡ್ತಾ ಇದ್ರಿ, ನಿಮ್ಮ ಒಂದು ಬಾಲ್ಯದ ಗೆಳೆಯ ಅಥವಾ ಗೆಳತಿ ನಿಮ್ನ ಮದುವೆಗೆ ಆಫರ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 10 of Swords ಏನು ಒಂದು ನಿಮ್ಗೆ ಆ 10 of Swords ಇದು ಏನಂತ ಹೇಳಿದ್ರೆ, ನಿಮ್ಮ ಜೀವನದ ಹಿಂದೆ ಏನು ಡೆವಿಲ್ ಎನರ್ಜಿ ಇತ್ತು, ಸವಾಲುಗಳನ್ನ ಏನು ನೀವು ಎದುರಿಸ್ತಾ ಇದ್ರಿ, ಅಥವಾ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾ ಏನಿತ್ತು, ಅಥವಾ ಯಾವುದೇ ಒಂದು ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಇತ್ತು, ಆ ನೋವೆಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಇದೆ. ಕತ್ತಲೆ ಆದ್ಮೇಲೆ ಬೆಳಕು ಬರೋ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರ್ತಾ ಇದೆ. ಯಾವುದೆಲ್ಲ ನಿಮ್ಮ ಒಂದು ಕೆಟ್ಟ ಸ್ಥಿತಿ ಹೋಗಿ ಒಳ್ಳೆ ಸ್ಥಿತಿ ನಿಮ್ಗೆ ಬರ್ತಾ ಇದೆ. ಜಸ್ಟಿಸ್, ನ್ಯಾಯ ಸಿಗ್ತಾ ಇದೆ. ಈ ಹುಣ್ಣಿಮೆಗೆ ನಿಮ್ಗೆ ಒಂದು ನ್ಯಾಯ ದೊರೀತಾ ಇದೆ, ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ನಿಮ್ ಜೀವನ. ನಿಮ್ಗೆ ಒಂದು ಸಂತೃಪ್ತಿಯ ಜೀವನ, ನಿಮ್ಮ ಬಾಂಧವ್ಯದಲ್ಲಿ, ನಿಮ್ಮ ಫ್ಯಾಮಿಲಿ ಅಲ್ಲಿ ಏನು ಡೆವಿಲ್ ಎನರ್ಜಿ ಇತ್ತು ಅದೆಲ್ಲ ಹೋಗಿ ನಿಮ್ಗೆ ಸಂತೃಪ್ತಿ, ಸಮಾಧಾನ, ಸಂತೋಷ ಸಿಗ್ತಾ ಇದೆ. ನಿಮ್ಮಲ್ಲಿ ಒಂದು ಪ್ರೀತಿ, ಆ ಒಂದು ರೊಮ್ಯಾನ್ಸ್ ನಿಮ್ಗೆ ಸಿಗ್ತಾ ಇದೆ, ಬರ್ತಾ ಇದೆ ನಿಮ್ ಕಡೆ ಅನ್ನೋದು, ಆ ಸಂತೋಷ ನೋಡಿ. ಇಲ್ಲೂ ಅದೇ ಕಾರ್ಡ್ ಬಂದಿದೆ, 10 of Swords. ನಿಮ್ಮ ಜೀವನದಲ್ಲಿ ಏನು ಹಳೇದು ನೋವು, ದುಃಖ ಎಲ್ಲ ಏನಿತ್ತು ಅದೆಲ್ಲ ಹೀಲಾಗಿ ನಿಮ್ಗೆ ಒಂದು ಹೊಸ ಉಲ್ಲಾಸ, ಒಂದು ವಿಜಯ, ವಿಕ್ಟ್ರಿ ನಿಮ್ಗೆ ಸಿಗ್ತಾ ಇದೆ. 10 of Pentacle. ನೋಡಿ ಇಲ್ಲಿ ಪ್ರೀತಿ, ಹೊಸ ಪ್ರೀತಿ ನಿಮ್ಗೆ ಸಿಗ್ತಾ ಇದೆ. ನಿಮ್ಗೆ ನೋಡಿ ಇಲ್ಲಿ 9 of Pentacles. ಒಂದು ನಿಮ್ಗೆ ಒಂದು ಸಿಹಿ ಸುದ್ದಿ ನಿಮ್ಗೆ ಸಿಕ್ತಿರ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಷ್ಟ ಎಲ್ಲ ಕಳೆದು ನಿಮ್ಗೆ ಒಳ್ಳೇದಾಗ್ತಾ ಇದೆ. ಎಷ್ಟು ದಿನ ನೀವು ಏನು ಸವಾಲುಗಳನ್ನ ಎದುರಿಸ್ತಾ ಇದ್ರಿ ಮಾನಸಿಕವಾಗಿ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಹೀಲಿಂಗ್, ಡಿವೈನ್ ನಿಮ್ಗೆ ಹೀಲಿಂಗ್ ಮಾಡ್ತಾ ಇದ್ದಾರೆ. ಈ ಹುಣ್ಣಿಮೆಗೆ ನಿಮ್ಗೆ ಒಂದು ಹೊಸ ಮನುಷ್ಯನ ರೀತಿ, ಹೊಸ ವಿಷಯಗಳು, ಹೊಸ ಒಂದು ಆದಿ ನಿಮ್ದು ಬದಲಾಗ್ತಾ ಇದೆ. ಹಳೇದು ಏನು ಪ್ಯಾಟರ್ನ್ ಇತ್ತು ಅದನ್ನ ಕ್ಲೋಸ್ ಮಾಡಿ ಒಂದು ಹೊಸ ಪ್ಯಾಟರ್ನ್ ನಿಮ್ಗೆ ಶುರುವಾಗ್ತಾ ಇದೆ. ನಿಮ್ಮಲ್ಲಿ ಒಂದು ಪ್ರೀತಿ, ಸಂತೋಷ, ಮದುವೆ, ಸಂಭ್ರಮ, ಏನು ನೀವು ಪೆಂಟಿಕಲ್ಸ್ ದುಡ್ಡುಗಾಗಿ ಒಂದು ಸ್ಟ್ರಗಲ್ ನ ಅನುಭವಿಸ್ತಾ ಇದ್ರಿ, ಇನ್ಮೇಲೆ ನಿಮ್ಗೆ ಮನಿ ಫ್ಲೋ ಆಗ್ತಾ ಇದೆ. ಆ ಒಂದು ಸಮೃದ್ಧಿನ, ಸಮಾಧಾನನ, ನಿಮ್ಮ ಬಾಂಧವ್ಯಗಳಲ್ಲಿ ಒಂದು ಸಮಾಧಾನ, ಸಂತೃಪ್ತಿನ, ಒಂದು ಒಳ್ಳೆ ಪ್ರೀತಿಯ ನಿಮ್ಮ ಒಂದು ಎಮೋಷನ್ಸ್, ಪ್ರೀತಿ ಒಂದು ಓವರ್ಫ್ಲೋ ಆಗಿ ಸುರಿತಾ ಇದೆ. ನೋಡಿ ಇಲ್ಲೂ ಅಷ್ಟೇ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂದ್ರೆ, ಆ ಒಂದು ಪ್ರೀತಿ ನಿಮ್ಗೆ ದೊರೀತಾ ಇದೆ, ಆ ಒಂದು ರೊಮ್ಯಾನ್ಸ್ ನಿಮ್ಗೆ ಸಿಗ್ತಾ ಇದೆ. ಭಗವಂತ ನಿಮ್ಗೆ ನ್ಯಾಯ ಕೊಡ್ತಾ ಇದ್ದಾರೆ, ಎಲ್ಲಾನು ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ ಜೀವನದಲ್ಲಿ ಒಂದು ಸಂತೃಪ್ತಿ, ಸಮಾಧಾನ, ಒಂದು ಸಮೃದ್ಧಿ ಸಿಗ್ತಾ ಇದೆ ಅನ್ನೋದು. ನಿಮ್ಮಲ್ಲಿ ಒಂದು ನಿಮ್ಮ ಶ್ರಮಕ್ಕೆ ಏನ್ ಸಿಗ್ಬೇಕು ಆ ಹಣ ನಿಮ್ಗೆ ದೊರೀತಾ ಇದೆ, ಅದು ಆದಷ್ಟು ಬೇಗ ಬರ್ತಾ ಇದೆ. ನೋಡಿ ಇಲ್ಲಿ ಫೋನ್ ಆಫ್ ಆಗ್ಬಿಟ್ಟಿತ್ತು ವಿಡಿಯೋ ನೋಡಿ, ಅಕಸ್ಮಾತ್ ಫ್ಲೋ ಕಟ್ ಆಗಿದ್ರೆ, ನಿಮ್ಗೆ ಏನು ಹಣ ಬರ್ಬೇಕಾಗಿತ್ತು ನಿಮ್ಮ ಶ್ರಮಕ್ಕೆ, ಆ ಹಣದಲ್ಲಿ ಬ್ಯಾಲೆನ್ಸ್ ಸಿಗ್ತಾ ಇದೆ, ಬರ್ತಾ ಇದೆ ಹಣ.
ನಿಮ್ಮ ಶ್ರಮಕ್ಕೆ ಸಿಗ್ಬೇಕಾಗಿರೋ ಹಣ ಅದನ್ನ ಡಿವೈನ್ ಒತ್ತು ತಂದು ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಎಲ್ಲ ಪೆಂಟಿಕಲ್ಸ್ ವಿಕ್ಟ್ರಿ ಬರ್ತಾ ಇದೆ, ನಿಮ್ಗೆ ಹೀಲಿಂಗ್ ನಡೀತಾ ಇದೆ. ಯಾರಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ನಿಮ್ಗೆ ಅದು ಹೀಲಿಂಗ್ ನಡೀತಾ ಇದೆ. ನೀವು ಸ್ಟಾರ್ ಆಗ್ತಾ ಇದ್ದೀರಾ, ಸ್ಟಾರ್ ಆಗಿ ನೀವು ಶೈನ್ ಆಗ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಕತ್ತಲೆ ಹೋಗಿ ಬೆಳಕಿನ ಕಡೆ, ನೋವು ಹೋಗಿ ಸಂತೋಷದ ಕಡೆ ನಿಮ್ಮ ಒಂದು ಹೆಜ್ಜೆ ಆ ಕಡೆ ಇದೆ. ಯಾವುದೇ ಒಂದು ಕೆಲಸ ನಿಮ್ಮಲ್ಲಿ ಸ್ಟಾಪ್ ಆಗಿದ್ರು ಅದು ಮೂಮೆಂಟ್ ಆಗ್ತಾ ಇದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಇನ್ ಮುಂದೆ ಇನ್ನೂ ಹೆಚ್ಚು ಶಕ್ತಿಯುತವಾಗಿ, ಇನ್ನೂ ಹೆಚ್ಚು ಶಕ್ತಿಯುತವಾಗ್ತಾ ಇದೆ. ನಿಮ್ಮ ಗುರಿ ಇರ್ಬಹುದು, ನಿಮ್ಮ ನಡೆ ಇರ್ಬಹುದು, ನಿಮ್ಮಲ್ಲಿರೋ ಎನರ್ಜಿ ಇರ್ಬಹುದು, ಅದು ಇನ್ನೂ ಹೆಚ್ಚಾಗ್ತಾ ಇದೆ. ನೋಡಿ ಕಾರ್ಡ್ ಪರ್ಪಲ್ ಕಲರ್ ಒಂಥರ ತಿಳಿ, ನೋಡೋದಿಕ್ಕೆ ಎಷ್ಟು ಖುಷಿ ಆಗುತ್ತೆ. ಆತರ ಒಂದು ಕಾಮ್ನೆಸ್, ಒಂದು ಸಂತೋಷ, ಒಂದು ಜ್ಞಾನ ಎಲ್ಲ ಸಿಗ್ತಾ ಇದೆ. ಈ ಡೆವಿಲ್ ಎನರ್ಜಿ ನಿಮ್ಮಿಂದ ದೂರ ಆಗ್ತಾ ಇದೆ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಯಾರೆಲ್ಲ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಈ ಫೈಲ್, ಈ ರೀಡಿಂಗ್ ನಿಮ್ದಾಗಿತ್ತು. ಹೊಸ ಪ್ರೀತಿ, ಮದುವೆ, ಮನಿ ಫ್ಲೋ, ಸಂತೋಷ, ನಿಮ್ಮದ ಯಾವುದೇ ಕೆಲಸ ನಿಂತೋಗಿದ್ರು ಅದು ಮೂಮೆಂಟ್ ಆಗ್ತಾ ಇದೆ. ಕತ್ತಲೆಯಲ್ಲಿ ಇಷ್ಟು ದಿನ ನೀವೇನು ಸವಾಲುಗಳನ್ನ ಎದುರಿಸ್ತಾ ಇದ್ರಿ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇನ್ಮೇಲೆ ಆ ತರ ಸ್ಟ್ರಗಲ್ ನಿಮ್ಗೆ ನಿಲ್ಲುತ್ತೆ. ಭಗವಂತ ನಿಮ್ ಕಡೆ ದಯೆ ತೋರಿಸ್ತಾ ಇದ್ದಾರೆ. ಆ ಫ್ಲೂಯೆನ್ಸಿ ನಿಮ್ಗೆ ಈಸಿಯಾಗಿ ಫ್ಲೋ ಆಗುತ್ತೆ, ಕಾಮ್ ಆಗಿ ಈಸಿಯಾಗಿ ನಿಮ್ ಜೀವನ ಇನ್ ಮುಂದೆ ಹಳೆ ಏನು ಸ್ಟ್ರಗಲ್ ಇತ್ತು ನೋಡಿ, ಇಲ್ಲಿ ಎಷ್ಟು ಚುಚ್ಕೊಂಡಿದ್ದಾರೆ, ಆತರ ಆ ನೋವೆಲ್ಲ ಇನ್ ಮುಂದೆ ಇರಲ್ಲ ನಿಮ್ಗೆ. ಅದು ಎಂಡ್ ಆಗಿ ನಿಮ್ಗೆ ಇನ್ಮೇಲೆ ನೋವು ಬಾಧೆ ಇಲ್ದೇ ಇರೋ ಜೀವನ, ಸಂತೋಷವಾಗಿರೋ ಜೀವನ ನಿಮ್ಗೆ ಸಿದ್ಧಿ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಇದು ನಿಮ್ಮ ರೀಡಿಂಗ್. ಈ ಹುಣ್ಣಿಮೆಯಿಂದ ನಿಮ್ಮ ಜೀವನ ಆ ತರ ಬದಲಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಒಂದು ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳಿಸೋಣ. ಕಾರ್ಡ್ ಮೂಲಕ ಏನ್ ಬರ್ತೇನೆ ನಾನು. ಬಾಟಮ್ ಆಫ್ ದ ಡೆಕ್ ದ ಡೆವಿಲ್ ಕಾರ್ಡ್ ಬಂದಿದೆ. ಕಿಂಗ್ ಆಫ್ ಸಾರ್ಡ್ಸ್, ದ ಹ್ಯಾಂಗ್ಮ್ಯಾನ್, ಸಿಕ್ಸ್ ಆಫ್ ಪೆಂಟಿಕಲ್ಸ್, two of swords, ten of pentacles, the emperor, king of cups, four of swords, ten of cups, page of cups. ಥರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಡೆವಿಲ್ ಎನರ್ಜಿ ಇತ್ತು, ಯಾವುದೋ ಒಂದು ವ್ಯಸನ ಇರ್ಬೋದು, ಅಡಿಕ್ಷನ್ ಇರ್ಬೋದು, ಅಥವಾ ಎರಡು ವಿಷಯದಲ್ಲಿ ಅಥವಾ ಎರಡು ಸಂಬಂಧಗಳಲ್ಲಿ ಏನು ನಿಮಗೆ ಒಂದು ಪಾಸಿಟಿವ್ ನೆಗೆಟಿವ್ ಈ ತರ ಒಂದು ಗೊಂದಲ ಆಗ್ತಿತ್ತು. ನೀವು ಒಂದು ನಿಮ್ಮಲ್ಲಿ ಒಂಥರ ಒಂದು ರೂಪಾಂತರಗೊಳ್ತಾ ಇದೆ. ನೀವು ಸೆಲೆಕ್ಟ್ ಮಾಡಿರೋ ಒಂದು ಕಾರ್ಡ್ ಕೂಡ ಅದನ್ನ ಹೇಳ್ತಾ ಇರೋದು, ರೂಪಾಂತರ ಅಂತ ಇರೋದು. ಈ ಹುಣ್ಣಿಮೆಗೆ ನಿಮ್ಮಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ. ಏನಂತ ಅಂದ್ರೆ ನಿಮ್ಮನ್ನ ನೀವು ಈ ತರ ಅಜ್ಞಾತಕ್ಕೆ
ಸಿಕ್ಕಿಸ್ಕೊಂಡು ನಿಮ್ಮಲ್ಲಿ ನಾನು ಮಾಡ್ತಾ ಇರೋದು ಒಂದು ಮಂಥನ ಅಂತ ಬರ್ತಾ ಇದೆ. ಹೆಂಗೆ ಮಂಥನ ಮಾಡಿ ಆ ಅಮೃತನ ಈ ರಾಕ್ಷಸರು, ಈ ದೇವತೆಗಳು ಹೆಂಗೆ ಮಂಥನ ಮಾಡಿ ಕಡ್ದು ಅಮೃತನ ಉತ್ಪತ್ತಿ ಮಾಡಿದ್ರು, ಆ ಒಂದು ಸ್ಥಿತಿಗೆ ನಿಮ್ಮ ಒಂದು ಪರಿಜ್ಞಾನ ಪರಿವರ್ತನೆ ಆಗ್ತಾ ಇದೆ. ಆ ನೀವು ನೋಡಿ ಇಲ್ಲಿ ಇವರು ನೀರೊಳಗಡೆ ಆ ದೋಣಿಲಿ ಮಲ್ಕೊಂಡು ಬಾಣ ಬಿಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಹುಷಾರಾಗಿ ನಾನು ಈ ಪರಿಸ್ಥಿತಿನ ಹೇಗೆ ನಿಭಾಯಿಸೋದು, ಆತರ ಮಂಥನ ನಿಮ್ಮಲ್ಲಿ, ಆ ಮನಸ್ಸಿನ ಮಂಥನ, ನಿಮ್ಮ ಮನ್ಸು ಈ ನೋಡಿ ಇಲ್ಲಿ ಇದು ನೆಗೆಟಿವ್ ಪಾಸಿಟಿವ್ ಎರಡು ತರ್ಕಕ್ಕೆ ಒಂಥರ ಮಂಥನ ನಿಮ್ಗೆ ಅವೆರಡರಲ್ಲೂ ಆ ಒಂದು ಜ್ಞಾನ ಸಿಗ್ತಾ ಇದೆ. ಅದನ್ನ ಹುಷಾರಾಗಿ ಹೇಗೆ ನಾನು ಅಲ್ಲಿಂದ ನಿಭಾಯಿಸಿ ಆಚೆ ಹೆಂಗ್ ಬರೋದು ಈ ಡೆವಿಲ್ ಎನರ್ಜಿಯಿಂದ, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಪ್ರೀತಿ ವಿಷಯದಲ್ಲಾಗಿರ್ಬಹುದು, ಆ ಫ್ಯಾಮಿಲಿ, ಕಿಂಗ್ ಆಫ್ ಕಪ್ಸ್, ಆ ತಂದೆಯಾಗೆ ನೀವು ಇಲ್ಲಿ ಪೋಷಿಸೋದು, ಆ ಪ್ರೀತಿನ ನೀವು ಕೊಡೋದು, ಹಂಚೋದು, ಆ ಒಂದು ಅರಿವು. ನೋಡಿ ಇಲ್ಲಿ ಎರಡೂನು ಫ್ಯಾಮಿಲಿ ಕಾರ್ಡ್, 10 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್. ಈ ಒಂದು ಹುಣ್ಣಿಮೆಗೆ ನಿಮ್ಗೆ ಒಂದು ಪ್ರೀತಿ ಡೆವಿಲ್ ನಿಮ್ಮಲ್ಲಿ ಆ ಒಂದು ಅಡಿಕ್ಷನ್ನು, ಆ ಒಂದು ಏನು ಈ ದ್ವಂದ್ವ, 2 ಆಫ್ ಸಾರ್ಟ್ಸ್, ಎರಡು ವಿಷಯಗಳಲ್ಲಿ ಏನು ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದು ಒಂದು ಅದರಿಂದ ಹೊರಗಡೆ ಬರೋದು ಹೇಗೆ, ಆದ್ರೆ ಆ ತರ ಒಂದು ಈ ತರ ಎನರ್ಜಿಗೆ ರೂಪುಗೊಳ್ತಾ ಇದ್ದೀರಾ ನೀವು. ಆ ಒಂದು ಕಪ್ಸ್, ಕಿಂಗ್ ಆಫ್ ಕಪ್ಸ್, ಆ ಎಮೋಷನ್ಸ್ ನ ನೀವು ಯಾವ ತರ, ನಾನು ನೋಡಿ ಇಲ್ಲಿ ನೀರಿದೆ, ಮತ್ತೆ ನಿಮ್ಮ ಮಾನಸಿಕ ಒಂದು ಎಮೋಷನ್ಸ್ ನೀವು ಒಂದು ಹತೋಟಿಗೆ, ಒಂದು ಕಂಟ್ರೋಲ್ಗೆ ತಗೊಳ್ತಾ ಇದ್ದೀರಾ. ಅದ್ರಲ್ಲಿ ಒಂದು ಮೆಚುರಿಟಿನ ತಗೊಳ್ತಾ ಇದ್ದೀರಾ. ದ ಎಂಪರರ್ ನೀವ್ ಆಗ್ತಾ ಇದ್ದೀರಾ. ಅದ್ರಲ್ಲಿ ಒಂದು ನ್ಯಾಯ ನೀತಿ ಏನು, ಧರ್ಮ ಏನು ಅನ್ನೋದನ್ನ ಅರ್ಥಕೊಂಡು ನೀವು ಕಿಂಗ್ ಆಫ್ ಸೋರ್ಟ್ಸ್ ತರ ಒಂದು ಟ್ರಾನ್ಸ್ಫರ್ಮೇಶನ್ ನಿಮ್ಮಲ್ಲಿ ಆಗ್ತಾ ಇದೆ. ಈ ಒಂದು ಹುಣ್ಣಿಮೆಯಲ್ಲಿ ನೀವು ಆ ಒಂದು ಟ್ರಾನ್ಸ್ಫರ್ಮೇಶನ್ ಆಗ್ತಾ ಇದೆ. ನೀವು ರೂಪುಗೊಳ್ತಾ ಇದ್ದೀರಾ, ನಿಮ್ಮಲ್ಲೇ ನೀವು ಒಂದು ರೂಪಾಂತರಗೊಳ್ತಾ ಇದ್ದೀರಾ. ಈ ಡೆವಿಲ್ ಎನರ್ಜಿಯಿಂದ ನೀವು ರೂಪಾಂತರಗೊಳ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ಮೆಚುರಿಟಿ, ಆ ಎಂಪರರ್ ತರ ನೀವು ಒಂದು ನಿಮ್ಮ ಒಂದು ಸ್ಥಾನನ ನೀವು ತಿಳ್ಕೊಳ್ತಾ ಇದ್ದೀರಾ. ಏನು, ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ, ಈ ಫ್ಯಾಮಿಲಿಲಿ ನಾನು ಏನು, ನನ್ನ ಸ್ಥಾನ ಏನು, ಅದನ್ನ ನಾನು ಹೇಗೆ ನಿಭಾಯಿಸ್ಬೇಕು, ನಾನು ಎಷ್ಟು ಅದಕ್ಕೆ 100% ನಾನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಅರಿವು, ಆ ಜ್ಞಾನ, ಇದಕ್ಕೆ ನೀವು ರೂಪಾಂತರಗೊಳ್ತಾ ಇದ್ದೀರಾ. ಇಷ್ಟು ದಿನ ಏನು ನಿಮ್ಮಲ್ಲಿ ಆ ಒಂದು ಕತ್ತಲೆಯ ಮಸುಕು ಕೌದಿತ್ತು, ಆ ಕಷ್ಟ, ಆ ಸವಾಲು, ಆ ಕಷ್ಟಗಳನ್ನ, ನೆಗೆಟಿವಿಟಿನ ನೀವು ಬದಲಾಯಿಸ್ಕೊಳ್ತಾ ಇದ್ದೀರಾ. ಈ ಹುಣ್ಣಿಮೆಗೆ ನಿಮ್ಗೆ ಆ ಚೇಂಜಸ್, ಆ ಬದಲಾವಣೆ ನೀವು ತಗೊಂಡ್ಬರ್ತಾ ಇದ್ದೀರಾ. ಎಲ್ಲಿ ಪ್ರೀತಿ ಕೊಡ್ಬೇಕು, ಎಲ್ಲಿ ನಾನು ಯಾರಿಗಾದ್ರೂ ಏನಾದ್ರೂ ಒಂದು ಆರ್ಥಿಕ ಪರಿಸ್ಥಿತಿಲಿ ಸಹಾಯ ಮಾಡೋದಿರ್ಬೋದು, ಪ್ರೀತಿನ ಹಂಚೋದ್ರಲ್ಲಿರ್ಬೋದು, ಆ ತರ ಒಂದು ಆ ಒಂದು ಫಾದರ್ ಎನರ್ಜಿ, ನಿಮ್ಮ ಒಂದು ಬೆಲೆ, ನಿಮ್ಮ ಒಂದು ಆ ಒಂದು ಇವಾಗ ಇವರು ಚಕ್ರವರ್ತಿ, ಇವರು ಏನ್ ಮಾಡ್ಬೇಕು, ಅವ್ರ ಕೆಲ್ಸ ಏನು ಅನ್ನೋದು, ನನ್ನ ಒಂದು ಪಾತ್ರ ಏನು ಈ ಇದ್ರಲ್ಲಿ, ಅದನ್ನ ನಾನು ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅನ್ನೋದನ್ನ ತಿಳ್ಕೊತಾ ಇದ್ದೀರಾ ಈ ಒಂದು ಹುಣ್ಣಿಮೆಯಲ್ಲಿ. ಇದೇ ನಿಮ್ಮ ಒಂದು ಬದಲಾವಣೆ, ಆ ರೂಪಾಂತರ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದೇ ಒಂದು ಎರಡು ವಿಷಯಕ್ಕೆ ನೀವು ಒದ್ದಾಡ್ತಾ ಇರ್ಬೋದು, ಎರಡು ಸಂಬಂಧಗಳಿಗೆ ಒದ್ದಾಡ್ತಾ ಇರ್ಬೋದು, ಆ ಒಂದು ಮಂಥನನ, ಮಜ್ಜಿಗೆ ಕಡಿತಾರಲ್ವ, ಮಂತು, ಅದ ಕಡ್ದು ಅದರಲ್ಲಿ ಒಂದು ಜ್ಞಾನದ ತುಪ್ಪನ ನೀವು ತೆಗಿತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ.
ಎರಡು ಎನರ್ಜಿನ ನೀವು ಬ್ಯಾಲೆನ್ಸ್, ಡೆವಿಲ್ ಎನರ್ಜಿ ಇನ್ ಅಂಡ್ ಕಳೆದು ನಿಮ್ಮ ಒಂದು ಇನ್ ಅಂಡ್ ಆನ್ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಆ ಒಂದು ಪ್ರಕ್ರಿಯೆಯಲ್ಲಿ ನೀವು ಮುಂದುವರಿತೀರಾ. ಈ ಹುಣ್ಣಿಮೆಗೆ ನಿಮ್ಗೆ ಆ ತರ ಒಂದು ಬದಲಾವಣೆ, ಚೇಂಜಸ್ ನಿಮ್ಗೆ ಬರ್ತಾ ಇದೆ. ಇದಾಗಿತ್ತು ನಿಮ್ಮ ರೀಡಿಂಗ್. ಯಾರೆಲ್ಲ ಈ ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದ್ದೀರಾ, ಇದಾಗಿತ್ತು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.